ಫ್ರೆಂಡ್ಸ್, ನೀವು ಯಾವತ್ತಾದರೂ ಒಬ್ಬ ಗಂಡಸು ಪ್ರೆಗ್ನೆಂಟ್ ಆಗುವುದನ್ನ ನೋಡಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಒಬ್ಬ ಗಂಡಸು ಪ್ರೆಗ್ನೆಂಟ್ ಆಗಿ ಒಂದು ಮಗುವಿಗೆ ಜನ್ಮವನ್ನ ಕೊಟ್ಟ ಒಬ್ಬ ವ್ಯಕ್ತಿಯ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಹಾಗೆ ಪ್ರಪಂಚದಲ್ಲಿ ಅತ್ಯಂತ ಸುಂದರವಾಗಿರುವ ಅತ್ಯಂತ ಚಿಕ್ಕವಾದ ಒಂದು ಕ್ಯಾಟ್ ಅನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ನೀವು ಯಾವತ್ತಾದರೂ ಬ್ಲೂ ವೇಲ್, ಸಮುದ್ರದಲ್ಲಿ ಜೀವಿಸುವ ಅತ್ಯಂತ ದೊಡ್ಡ ಜೀವಿ ಅಂದ್ರೆ ಬ್ಲೂ ವೇಲ್, ಇದರ ಹೃದಯವನ್ನು ನೀವು ಯಾವತ್ತಾದರೂ ನೋಡಿದ್ದೀರಾ? ಅದನ್ನು ಕೂಡ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಅಷ್ಟೇ ಅಲ್ಲ, ಇನ್ನು ಅನೇಕ ಅಮೇಜಿಂಗ್ ಫ್ಯಾಕ್ಟ್ ಗಳನ್ನ ಕೂಡ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಫ್ರೆಂಡ್ಸ್, ವಿಡಿಯೋ ಶುರು ಮಾಡುವ ಮೊದಲು ಒಂದು ಸ್ಮಾಲ್ ರಿಕ್ವೆಸ್ಟ್. ಸ್ಟಿಲ್ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಗಳನ್ನ ಆನ್ ಮಾಡ್ಕೊಳ್ಳಿ. ಸೊ ಇನ್ನು ಲೇಟ್ ಮಾಡದೆ ಇವತ್ತಿನ ಎಪಿಸೋಡ್ ಅನ್ನ ಶುರು ಮಾಡೋಣ. ಫ್ಯಾಕ್ಟ್ ನಂಬರ್ 1, ನಾವು ಎಷ್ಟೊತ್ತು ಉಸಿರಾಡದೆ ಇರಲು ಸಾಧ್ಯ? 5 ರಿಂದ 10 ನಿಮಿಷ, ಇಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಆಗಿ ಒಂದು 30 ನಿಮಿಷ ಇರಬಹುದು. ಆದ್ರೆ ನಿಮಗೆ ಗೊತ್ತಾ ಫ್ರೆಂಡ್ಸ್, ಚೇಳು ಉಸಿರು ಆಡದೆ ಎಷ್ಟು ದಿನ ಇರುತ್ತೆ ಅಂತ? ಒಂದು ಚೇಳು 6 ದಿನಗಳ ಕಾಲ ಉಸಿರು ಆಡದೆ ಜೀವಿಸಬಲ್ಲದು. ಹಾಗೆ 1 ವರ್ಷಗಳ ಕಾಲ ಫುಡ್ ಅನ್ನ ತಿನ್ನದೆ ಕೂಡ ಜೀವಿಸುತ್ತೆ. ಫ್ಯಾಕ್ಟ್ ನಂಬರ್ 2, ಫ್ರೆಂಡ್ಸ್, ಹ್ಯೂಮನ್ ಸ್ಕಲ್ ಹೇಗಿರುತ್ತೆ? ನಾರ್ಮಲ್ ಆಗಿ ಈ ವಿಡಿಯೋದಲ್ಲಿ ಕಾಣಿಸುವ ಹಾಗೆ ಇರುತ್ತೆ. ಆದ್ರೆ 2010 ಆಫ್ರಿಕಾದಲ್ಲಿ ಒಂದು ಪರಿಶೋಧನೆಯಲ್ಲಿ ಕೆಲವು ಮಿಸ್ಟೀರಿಯಸ್ ಹ್ಯೂಮನ್ ಸ್ಕಲ್ಸ್ ಗಳು ಹೊರಗೆ ಬಿದ್ದಿವೆ. ಇವುಗಳನ್ನ ಮಿಸ್ಟೀರಿಯಸ್ ಅಂತ ಯಾಕೆ ಹೇಳಿದೆ ಗೊತ್ತಾ? ಇವುಗಳು ನೋಡುವುದಕ್ಕೆ ಹೀಗೆ ಇವೆ. ಇವುಗಳ ಮೇಲೆ ತುಂಬಾ ರಿಸರ್ಚ್ ಕೂಡ ಆಗಿವೆ. ಆದ್ರೆ ಇವುಗಳ ಮೇಲೆ ಯಾವುದೇ ರೀತಿಯ ವಿಷಯಗಳು ಸಿಕ್ಕಿಲ್ಲ. ಸೊ ಇವುಗಳು ಇವತ್ತಿನವರೆಗೂ ಕೂಡ ಮಿಸ್ಟೀರಿಯಸ್ ಆಗಿ ಉಳಿದಿವೆ. ಫ್ಯಾಕ್ಟ್ ನಂಬರ್ 3, ನಾನು ನಿಮಗೆ ಒಂದು ಇಮೇಜ್ ಅನ್ನ ತೋರಿಸ್ತೀನಿ. ಈ ಇಮೇಜ್ ಯಾವ ಪ್ರಾಣಿ ಅಂತ ನಿಮಗೆ ಗೊತ್ತಿದ್ರೆ ಕಾಮೆಂಟ್ ನಲ್ಲಿ ತಿಳಿಸಿ. ಒಂದು ವೇಳೆ ನಿಮಗೆ ಗೊತ್ತಿಲ್ಲ ಅಂದ್ರೆ ನೋ ಪ್ರಾಬ್ಲಮ್. ಸೊ ವಿಡಿಯೋನ ಕೊನೆಯವರೆಗೂ ನೋಡಿ. ಯಾವ ಪ್ರಾಣಿ ಅಂತ ನಾನು ವಿಡಿಯೋ ಎಂಡಿಂಗ್ ನಲ್ಲಿ ತಿಳಿಸ್ತೀನಿ. ಫ್ಯಾಕ್ಟ್ ನಂಬರ್ 4, ಫ್ರೆಂಡ್ಸ್, ನಮ್ಮಲ್ಲಿ ತುಂಬಾ ಜನರಿಗೆ ಎಕ್ಸ್ ವರ್ಲ್ಡ್ ಚಾಂಪಿಯನ್ ಜೆನೆತ್ ಬ್ರೌನ್ ಕೋವಿಡ್ ಬಗ್ಗೆ ಗೊತ್ತೇ ಇರುತ್ತೆ. ಆದ್ರೆ ಅವನು ರೇಸ್ ನಲ್ಲಿ ಪಾಲ್ಗೊಂಡು ರೇಸ್ ಮುಗಿದ ನಂತರ ತನ್ನ ಕಾಲುಗಳನ್ನ ಫೋಟೋವನ್ನ ತೆಗೆದು ಶೇರ್ ಮಾಡ್ತಾರೆ. ಸೊ ಈ ಫೋಟೋಗಳನ್ನ ನೋಡಿದ್ರೆ ಎಷ್ಟು ಭಯಂಕರವಾಗಿವೆ ಅಂತ ನೀವೇ ಹೇಳ್ತೀರಾ. ಫ್ಯಾಕ್ಟ್ ನಂಬರ್ 5, ಫ್ರೆಂಡ್ಸ್, ಈ ಫ್ಯಾಕ್ಟ್ ಮಹಿಳೆಯರಿಗೆ, ಈಗಿರುವ ಮಾಡರ್ನ್ ಗರ್ಲ್ಸ್ಗೆ ತುಂಬಾ ಸೂಟಬಲ್ ಆಗುತ್ತೆ. ಒಬ್ಬ ಮಹಿಳೆ ತಾನು ನಿದ್ರೆ ಮಾಡುವ ಮೊದಲು ಸೇಮ್ ಟು ಸೇಮ್ ನೋಡುವುದಕ್ಕೆ ಸ್ನೇಕ್ ತರ ಇರುವ ಒಂದು ನೈಟ್ ಪ್ಯಾಂಟ್ ಅನ್ನು ಹಾಕೊಂಡು ಮಲಗ್ತಾಳೆ. ಆದ್ರೆ ಒಂದು ಬ್ಲಾಂಕೆಟ್ ಅನ್ನು ಕೂಡ ಹೊದಿಸ್ಕೊಂಡು ಇರ್ತಾಳೆ. ಅದರಲ್ಲಿ ಒಂದು ಕಾಲು ಬ್ಲಾಂಕೆಟ್ ಹೊರಗೆ ಇರುತ್ತೆ. ಅಷ್ಟರಲ್ಲಿ ಹೊರಗೆ ಹೋಗಿದ್ದ ತನ್ನ ಗಂಡ ಮನೆಗೆ ಬರ್ತಾನೆ. ಬಂದು ನೋಡಿದಾಗ ಆ ಕಾಲು ನಿಜವಾದ ಹಾವು ಅನ್ಕೊಂಡು ಆ ಕಾಲನ್ನ ಅಲ್ಲೇ ಇರುವ ಕಟ್ಟಿಗೆಯನ್ನ ತಗೊಂಡು ಟಪ 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 ಅಂತ ಬಡಿತಾನೆ. ಕೊನೆಗೂ ಅವಳು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾಳೆ. ಸೊ ಫ್ರೆಂಡ್ಸ್, ಒಮ್ಮೆ ನೈಟ್ ಪ್ಯಾಂಟ್ ಅನ್ನು ಧರಿಸಬೇಕಾದ್ರೆ 1ಕ್ಕೆ 2 ಬಾರಿ ಯೋಚನೆ ಮಾಡಿ. ಫ್ಯಾಕ್ಟ್ ನಂಬರ್ 6, ಒಬ್ಬ ಇರಾನ್ ದೇಶಕ್ಕೆ ಸಂಬಂಧಪಟ್ಟ ಒಬ್ಬ ಹುಡುಗ ಕ್ಯಾನ್ಸರ್ ಇಂದ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾನೆ. ಹಾಸ್ಪಿಟಲ್ ನಲ್ಲಿ ಜಾಯಿನ್ ಮಾಡಿದ ದಿನದಿಂದ ಪ್ರತಿದಿನ ತನ್ನ ಟೀಚರ್ ಹಾಸ್ಪಿಟಲ್ಗೆ ಬರ್ತಾನೆ. ಯಾಕೆ ಗೊತ್ತಾ ಫ್ರೆಂಡ್ಸ್? ಆ ಟೀಚರ್ ಅವತ್ತು ಮಿಸ್ ಆಗಿರುವ ಕ್ಲಾಸಸ್ ಗಳನ್ನ ಹೇಳುವುದಕ್ಕೆ ಪ್ರತಿದಿನ ಹಾಸ್ಪಿಟಲ್ಗೆ ಬರ್ತಾನೆ. ಸೊ ಈ ಫ್ಯಾಕ್ಟ್ ಮಾತ್ರ ನನಗೆ ತುಂಬಾ ಇಷ್ಟವಾಯಿತು. ಗ್ರೇಟ್ ಟೀಚರ್. ಫ್ಯಾಕ್ಟ್ ನಂಬರ್ 7, ನಮ್ಮಲ್ಲಿ ತುಂಬಾ ಜನರು ಅನ್ಕೊಳ್ತಾ ಇರ್ತಾರೆ, ಇಮೇಲ್ ಅನ್ನ ಯಾರೋ ಒಬ್ಬ ವಿದೇಶಿಯರು ಅಥವಾ ಅಮೆರಿಕನ್ ಕಂಡು ಹಿಡಿದಿದ್ದಾನೆ ಏನು ಅಂತ ಅನ್ಕೊಂಡಿರ್ತಾರೆ. ಫ್ರೆಂಡ್ಸ್, ನಿಮಗೆ ಗೊತ್ತಾ? ಇಮೇಲ್ ಅನ್ನ ಕಂಡು ಹಿಡಿದಿದ್ದು ಬೇರೆ ಯಾರೂ ಅಲ್ಲ, ನಮ್ಮ ಭಾರತ ದೇಶದ ಶಿವ ಅಯ್ಯು ದೊರೈ, 14 ವರ್ಷದ ಬಾಲಕ. ಇವನು 1978ರಲ್ಲಿ ಇಮೇಲ್ ಅನ್ನ ಕಂಡು ಹಿಡಿದಿದ್ದ. ಫ್ರೆಂಡ್ಸ್, ಒಮ್ಮೆ ಯೋಚನೆ ಮಾಡಿ, ಒಂದು ವೇಳೆ ಈ ಜನರೇಷನ್ ನಲ್ಲಿ ಇಮೇಲ್ ಇರದೇ ಇದ್ರೆ ನಮ್ಮ ಪ್ರಪಂಚ ಹೇಗಿರ್ತಿತ್ತು ಅಂತ. ಫ್ಯಾಕ್ಟ್ ನಂಬರ್ 8, ಕೀನಿಯಾ ದೇಶದಲ್ಲಿ ಒಬ್ಬ ಸೈನ್ಸ್ ಟೀಚರ್ ಇದ್ದಾನೆ. ಆದ್ರೆ ಅವನಿಗೆ ಬರುವ ಸ್ಯಾಲರಿಯಲ್ಲಿ ಅಲ್ಲಿ ಇರ್ತಕ್ಕಂತ ಬಡ ವಿದ್ಯಾರ್ಥಿಗಳಿಗೆ ಖರ್ಚು ಮಾಡ್ತಾ ಇರ್ತ. ಅದಕ್ಕೆ ಅವನಿಗೆ ವರ್ಲ್ಡ್ ಬೆಸ್ಟ್ ಟೀಚರ್ ಆಗಿ $1 ಮಿಲಿಯನ್ ಅವಾರ್ಡ್ ಅನ್ನು ಕೂಡ ಕೊಡ್ತಾರೆ. ಗ್ರೇಟ್ ಅಲ್ವಾ ಫ್ರೆಂಡ್ಸ್? $1 ಮಿಲಿಯನ್ ಅಂತಂದ್ರೆ ಇಟ್ ಇಸ್ ನಾಟ್ ಎ ಸ್ಮಾಲ್ ಅಮೌಂಟ್. ಫ್ಯಾಕ್ಟ್ ನಂಬರ್ 9, ನಾರ್ಮಲ್ ಆಗಿ ಪ್ರೆಗ್ನೆಂಟ್ ಯಾರು ಆಗ್ತಾರೆ? ಲೇಡೀಸ್ ಆಗ್ತಾರೆ ಅಲ್ವಾ ಫ್ರೆಂಡ್ಸ್? ಆದ್ರೆ ಈ ಮಧ್ಯಕಾಲದಲ್ಲಿ ಗಂಡಸರು ಕೂಡ ಪ್ರೆಗ್ನೆಂಟ್ ಆಗ್ತಾರೆ. ಥಾಮಸ್ ಬೀಟೆ ವರ್ಲ್ಡ್ ಫಸ್ಟ್ ಪ್ರೆಗ್ನೆಂಟ್ ಆದ ಗಂಡಸು ಇವನು. 29 ಜೂನ್ 2008ರಲ್ಲಿ ಒಂದು ಮಗುವಿಗೆ ವಿಜಯವಂತವಾಗಿ ಜನ್ಮವನ್ನ ಕೊಡುತ್ತಾನೆ. ಫ್ರೆಂಡ್ಸ್, ನಿಮಗೆ ಈ ವ್ಯಕ್ತಿಯ ಬಗ್ಗೆ ಒಂದು ಡಿಟೇಲ್ಡ್ ವಿಡಿಯೋ ಬೇಕು ಅಂತಂದ್ರೆ ಕೇಳಿ, ಕಾಮೆಂಟ್ ಮಾಡಿ, ಒಂದು ಡೆಡಿಕೇಟೆಡ್ ವಿಡಿಯೋನ ಮಾಡ್ತೀನಿ. ಫ್ಯಾಕ್ಟ್ ನಂಬರ್ 10,
ಫ್ರೆಂಡ್ಸ್, ಬಹಳ ಜನರಿಗೆ ಈ ಫ್ಯಾಕ್ಟ್ ಗೊತ್ತಿಲ್ಲ ಅಂತ ಅನ್ಕೊಳ್ತೀನಿ. ಫ್ಯಾಕ್ಟ್ ಏನು ಅಂದ್ರೆ, ಆವಾಗಲೇ ಹುಟ್ಟಿದ ಬೇಬೀಸ್ ಅವರು ಅಳುತ್ತಾರೆ, ಆದ್ರೆ ಅವರು ಹುಟ್ಟಿದ ದಿನದಿಂದ 3 ತಿಂಗಳವರೆಗೆ ಕಣ್ಣಲ್ಲಿ ನೀರು ಪ್ರೊಡ್ಯೂಸ್ ಮಾಡುವುದಿಲ್ಲ. ಫ್ಯಾಕ್ಟ್ ನಂಬರ್ 11. ನಾನು ಬಿಫೋರ್ ವಿಡಿಯೋದಲ್ಲಿ ಬ್ಲೂ ವೇಲ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಅದರ ಹೃದಯ ಎಷ್ಟು ದೊಡ್ಡದಾಗಿರುತ್ತೆ ಅಂತ. ಆ ಹೃದಯದಲ್ಲಿ ಒಂದು ಹುಡುಗ ಸ್ವಿಮ್ಮಿಂಗ್ ಅನ್ನು ಕೂಡ ಮಾಡಬಹುದು. ಆದ್ರೆ ಈ ವಿಡಿಯೋದಲ್ಲಿ ಪ್ರಿಸರ್ವ್ ಮಾಡಿದ ಒಂದು ಬ್ಲೂ ವೇಲ್ ಹಾರ್ಟ್ ನೀವು ಈ ಸ್ಕ್ರೀನ್ ಮೇಲೆ ನೋಡಬಹುದು ಎಷ್ಟು ದೊಡ್ಡದಾಗಿದೆ ಅಂತ. ಫ್ಯಾಕ್ಟ್ ನಂಬರ್ 12. ನೀವು ಇವತ್ತಿನವರೆಗೂ ಎಷ್ಟು ಚಿಕ್ಕ ಬೆಕ್ಕನ್ನ ನೋಡಿರ್ತೀರಾ? ಈ ಸ್ಮಾಲ್ ಅಷ್ಟು, ಈ ಸೈಜ್ ಅಷ್ಟು. ಓಕೆ, ಆದ್ರೆ ನಾನ್ ನಿಮಗೆ ವರ್ಲ್ಡ್ ಸ್ಮಾಲೆಸ್ಟ್ ಕ್ಯಾಟ್ ಅನ್ನ ತೋರಿಸ್ತೀನಿ ನೋಡಿ. ಇವಾಗ ನೀವು ನೋಡ್ತಾ ಇರುವ ಈ ಕ್ಯಾಟ್ ವರ್ಲ್ಡ್ ಸ್ಮಾಲೆಸ್ಟ್ ಕ್ಯಾಟ್. ಇದು ಜಸ್ಟ್ 2.75 ಇಂಚಸ್ ಉದ್ದ ಮಾತ್ರ ಇರುತ್ತೆ. ಫ್ಯಾಕ್ಟ್ ನಂಬರ್ 13. ಸೂಪರ್ ಮಾಡೆಲ್ ಬೆಲ್ಲಾ ಹಬೀಬ್ ವರ್ಲ್ಡ್ ಮೋಸ್ಟ್ ಬ್ಯೂಟಿಫುಲ್ ವುಮೆನ್ ಅಕಾರ್ಡಿಂಗ್ ಟು ಸೈನ್ಸ್. ಈಕೆಯ ಫೇಸ್ ಕಟ್ 94.5% ಪರ್ಫೆಕ್ಟ್ ಆಗಿ ಇರುತ್ತೆ ಅಂತೆ. ಫ್ರೆಂಡ್ಸ್, ಫ್ಯಾಕ್ಟ್ ನಂಬರ್ 3 ನಲ್ಲಿ ನಾನು ನಿಮಗೆ ಒಂದು ಪ್ರಾಣಿಯನ್ನ ತೋರಿಸಿದೆ. ಅದು ಏನು ಅಂತ ಕಾಮೆಂಟ್ ಹಾಕಿ ಅಂತ ಹೇಳಿದೆ. ಸೊ ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಕೇಳಿ. ಫ್ರೆಂಡ್ಸ್, ಇದು ಬೇರೆ ಯಾವುದೇ ಪ್ರಾಣಿ ಅಲ್ಲ, ಇದು ಕರಡಿ. ಇದನ್ನ ಹೇರ್ ಅನ್ನ ರಿಮೂವ್ ಮಾಡಿದಾಗ ಈ ತರ ನಮಗೆ ಕಾಣಿಸುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಸೈನಿಂಗ್ ಆಫ್. ಫ್ಯಾಕ್ಟ್ಸ್.